ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮ ಮಾತುಗಳಿಂದ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ, ಸಂತೈಸುತ್ತಾ ನಮ್ಮನ್ನು ಎಚ್ಚರಿಸುತ್ತಿರುವುದಕ್ಕಾಗಿ ವಂದನೆಗಳು. ಮತ್ತೊಂದು ಸಾರಿ ಆಧ್ಯಾತ್ಮಿಕ ಜೀವಿತದಲ್ಲಿ ನಂಬಿಕೆಯಿಂದ ಮುಂದೆ ಸಾಗಲು ಅವಶ್ಯಕವಾಗಿರುವ ನಿಮ್ಮ ಸಂದೇಶ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ ಪ್ರಿಯರೇ? ಪ್ರಶಾಂತವಾಗಿ ನಿದ್ದೆ ಮಾಡಿ ಎದ್ದಿದ್ದೀರಾ ಅಥವಾ ಮನಸ್ಸು ಕಳವಳಗೊಂಡಿದೆಯಾ? ಸಮಾಧಾನದಿಂದ ಕರ್ತನನ್ನು ಸ್ತುತಿಸುತ್ತಾ ಮುಂದೆ ಸಾಗ್ತಾ ಇದ್ದೀರಾ? ನಿನ್ನೆಯ ಲೈವ್ ಕಾರ್ಯಕ್ರಮ ವೀಕ್ಷಿಸಿದ್ದೀರಾ? ಮನೋನೇತ್ರಗಳು ಬೆಳಗಿಸಲ್ಪಡಬೇಕೆಂಬ ಸಂದೇಶ ಅನೇಕ ರೀತಿಯಲ್ಲಿ ಕುಲಂಕುಷವಾಗಿ ನಾವು ಧ್ಯಾನ ಮಾಡಿದ್ದೇವೆ. ಅನೇಕ ಸತ್ಯಾಂಶಗಳನ್ನು ಎಷ್ಟೋ ಚೆನ್ನಾಗಿ ನಾವು ಧ್ಯಾನಿಸಿದ್ದೇವೆ. ನೋಡದಿದ್ದರೆ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಿನ್ನೆ ಪ್ರಸಾರ ಮಾಡಲ್ಪಟ್ಟ ಅನುದಿನದ ಧ್ಯಾನ ಕಾರ್ಯಕ್ರಮ ವೀಕ್ಷಿಸಿರಿ. ಆಧ್ಯಾತ್ಮಿಕವಾಗಿ ನೀವು ಬಲಗೊಳ್ತೀರಿ. ಈ ದಿನ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನಿಮ್ಮ ಬೈಬಲನ್ನು ತೆರೆಯಿರಿ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 22ನೇ ವಚನ. ಸುಳ್ಳು ತುಟಿಗಳು ಯೆಹೋವನಿಗೆ ಅಸಹ್ಯ, ಸತ್ಯವಂತರು ಆತನಿಗೆ ಇಷ್ಟ. ಸುಳ್ಳಾಡುವಂತಹ ತುಟಿಗಳು ಯೆಹೋವನಿಗೆ ಅಸಹ್ಯ, ಹೇಯವಾಗಿವೆ. ಸುಳ್ಳಾಡುವವರು ಅಂದರೆ ದೇವರಿಗೆ ಅಸಹ್ಯ ಅಂತೆ. ನೀವು ಸುಳ್ಳಾಡ್ತೀರಾ? ಕೆಲವೊಮ್ಮೆಯೋ ಅವಶ್ಯಕತೆಯ ಮೇರೆಗೋ ಬಹಳಷ್ಟು ಜನ ಈ ದಿನ ವೈಟ್ ಲೈಸ್ ಎಂಬುದಾಗಿಯೂ ಬ್ಲ್ಯಾಕ್ ಲೈಸ್ ಎಂಬುದಾಗಿಯೂ ಹೆಸರಿಟ್ಕೊಳ್ತಿದ್ದಾರೆ. ಇನ್ನು ಹೆಚ್ಚಾಗಿ ಕೇಳಿದ್ರೆ ಬೈಬಲ್ನಲ್ಲಿಯೂ ಅನೇಕರು ಸುಳ್ಳಾಡಿದರಲ್ಲವೇ ಅನ್ನುತ್ತಾರೆ. ಅವರು ಸುಳ್ಳಿನ ಪ್ರತಿಫಲ ಹೊಂದಿದರು ಎಂಬುದಾಗಿ ಅವರ ಜೀವನ ಚರಿತ್ರೆ ಓದುವಾಗ ನಿಮಗೆ ಅರ್ಥವಾಗುತ್ತೆ. ಸುಳ್ಳಾಡುವಾಗ ಎಂಥವರೇ ಸುಳ್ಳಾಡಿದ್ರೂ ಕೂಡ ಅದು ಸುಳ್ಳೇ. ಅದು ಅಬ್ರಹಾಮನು ಎನ್ನುವಂತಹ ನಂಬಿಕೆಗೆ ಮೂಲಪುರುಷನಾಗಿರುವವನು ಸುಳ್ಳಾಡಿದ್ರು ಕೂಡ, ಅದು ಹಾಫ್ ಲಾಯ್ ಆಗಿದ್ರು, ಅದು ವೈಟ್ ಲಾಯ್ ಆಗಿದ್ರು, ಅದು ದ್ವಂದ್ವಾರ್ಥದ ಒಂದು ಸುಳ್ಳಾಗಿದ್ರು, ದೇವರು ನಮ್ಮನ್ನು ಪರಿಶೀಲಿಸುತ್ತಿದ್ದಾರೆ. ಆತನ ದೃಷ್ಟಿಯಲ್ಲಿ ಅದು ಅಪರಾಧವೇ. ಸುಳ್ಳಾಡುತ್ತಾನೆ ತನ್ನ ಹೆಂಡತಿಗೆ ನಾನು ನಿನ್ನ ಅಣ್ಣ ಎಂದು ಹೇಳನುತ್ತಾನೆ. ಆದರೆ ಕೊನೆಗೆ ಅದರ ಪರಿಣಾಮ ಏನಾಯ್ತು ಗೊತ್ತಾ? ದೇವರು ಅವರನ್ನು ಕಾಪಾಡ್ತಾರೆ, ಆಕೆಯನ್ನು ಕಾಪಾಡುತ್ತಾರೆ, ಅರಸನಾದ ಫರೋನಿಗೆ ಎಚ್ಚರಿಸ್ತಾರೆ. ಆದರೆ ಲಾಂಗ್ ರನ್ನಲ್ಲಿ ನಾವು ನೋಡುವಾಗ, ನಂತರ ನಾವು ನೋಡುವಾಗ ಅಬ್ರಹಾಮನ ಕುಟುಂಬದಲ್ಲಿರುವಂತಹ ಕಲಹಕ್ಕೆ ಒಂದು ಕಾರಣ, ಪ್ರಾರಂಭ ಆ ಸುಳ್ಳಿನ ಮೂಲವೇ ಆಗಿದೆ. ಅಲ್ಲಿಂದ ಬಂದ ಹಾದರಳಿನಿಂದಲೇ ಶುರುವಾಯಿತು. ನಾವು ಬಹಳಷ್ಟು ಸಾರಿ ಅಂದ್ಕೊಳ್ತೇವೆ, ಇದನ್ನು ಸುಳ್ಳಾಡದೆವು, ಜಾಡಿಸಿಕೊಂಡ್ರೆ ಹೋಗುತ್ತೆ, ಧೂಳು ಜಾಡಿಸಿಕೊಂಡಂತೆ ಹೋಗುತ್ತೆ ಅಂದ್ಕೊಳ್ತೇವೆ. ಆದರೆ ಸುಳ್ಳು ಒಂದು ದಿನ ಬಯಲಾಗದೆ ಬಿಡೋದಿಲ್ಲ. ಒಂದು ದಿನ ಒಬ್ಬ ಹಾಸ್ಟೆಲ್ ಮ್ಯಾನೇಜರ್ ಹಾಸ್ಟೆಲ್ನಲ್ಲಿರುವ ಮಕ್ಕಳಿಗೆಲ್ಲ, ನಾನೊಂದು ಕ್ಯಾಂಪಿಗೆ ಹೋಗ್ತಿದ್ದೇನೆ, 3 ದಿನಗಳಾದ ನಂತರ ಬರ್ತೇನೆಂದು ಹೇಳಿ, ಈ ಗಿಡದ ಹತ್ರ ಯಾರು ಹೋಗಬೇಡಿ ಮಕ್ಕಳೇ ಅಂತ ಹೇಳಿ ಹೋದನಂತೆ. ಈ ಚಿಕ್ಕ ಮಕ್ಕಳೆಲ್ಲ ಆ ಗಿಡದ ಬಳಿಗೆ ಹೋಗಿ ಅಲ್ಲಿರುವ ಏನನ್ನೋಣ ನಾವು ಅದಕ್ಕೆ ಒಂಥರ ಸೀಡ್ಸ್ಗಳುಳ್ಳಂತಹ ವಾಟರ್ ಮಿಲನ್ ಆಗಲಿ ಇಲ್ಲವೇ ಮತ್ತೊಂದು ಫ್ರೂಟ್ ಆಗಲಿ ಕಡಿದುಕೊಂಡು ಆ ಮ್ಯಾನೇಜರ್ ಹೋದ್ಮೇಲೆ ಚೆನ್ನಾಗಿ ಇವರು ತಿಂದ್ಬಿಟ್ಟು ಆಮೇಲೆ ಅದರ ಬೀಜಗಳೆಲ್ಲ ಚೆನ್ನಾಗಿ ಅಗಿದು ಮಣ್ಣಲ್ಲಿ ಮುಚ್ಚಿಟ್ರು. ಆ ನಂತರ ವಾರ್ಡನ್ ಬಂದು ಈ ಗಿಡಕ್ಕಿರುವ ಕಾಯಿಗಳೆಲ್ಲ ಏನಾದು ಅಂತ ಕೇಳಿದ್ರೆ, ನಮಗ್ ಗೊತ್ತಿಲ್ಲ ಸಾರ್, ನಾವು ಮಲಗಿದ್ದೇವು, ಯಾರೋ ಬಂದು ಕಳ್ತನ ಮಾಡಿ ಹೋಗಿದ್ದಾರೆ ಎಂದು ಸುಳ್ಳು ಹೇಳ್ತಾರೆ. ಆ ಮಾಸ್ಟರ್ ಅವರಿಗೆ ಅರ್ಥವಾಗುತ್ತೆ, ಆ ವಾರ್ಡನ್ ಅವರಿಗೆ ಅರ್ಥ ಆಗುತ್ತೆ, ಆದರೆ ಸುಮ್ಮನಿರ್ತಾರೆ. ಒಂದು 15-20 ದಿನ ಇಲ್ಲವೇ ಒಂದು ತಿಂಗಳು ಒಳಗಾಗಿಯೇ ಕೆಲವೊಂದು ಬೀಜಗಳು ಒಂದು ವಾರ ಇಲ್ಲವೇ 10-15 ದಿನಗಳೊಳಗೆ ಮೊಳಕೆ ಹೊಡಿತವೆ. ನಿಮಗೆ ಗೊತ್ತಲ್ಲವೇ? ಹೊರಗಡೆ ಮಣ್ಣಲ್ಲಿ ಮುಚ್ಚಿಟ್ಟಿರುವ ಬೀಜಗಳೆಲ್ಲ ಮೊಳಕೆ ಒಡೆದು ಗಿಡಗಳಾಗಿ ಬೆಳ್ಕೊಂಡು ಬಂದವು. ಆ ವಾರ್ಡನ್ ಆ ಮಕ್ಕಳಿಗೆಲ್ಲ ಕರೆದು, ಬನ್ನಿ ಮಕ್ಕಳೇ, ಒಂದು ಒಳ್ಳೆ ವಿಷಯ ಹೇಳ್ತೇನೆ, ಈ ದಿನ ಒಂದು ಮುಖ್ಯವಾದ ಪಾಠ ಕಲಿಸ್ತೇನೆ ಬನ್ನಿ ಅಂತ ಹೇಳಿ ಆ ಮೊಳಕೆಗಳ ಬಳಿಗೆ ಕರೆದೊಯ್ದು, ಇವೇನಾಗಿವೆ ಮಕ್ಕಳೇ? ನೀವು ತಿಂದಿರುವ ಕಾಯಿಯ ಬೀಜಗಳು ಇವೇ ತಾನೇ ಎಂದು ಕೇಳಿದಾಗ ಅವರು ನಾಚಿಕೆಯಿಂದ ತಲೆ ಬಾಗಿಸಿಕೊಂಡ್ರು. ಖಚಿತವಾಗಿಯೂ ನಾವು ಬಿತ್ತಿದ್ದನ್ನು ಕೊಯ್ಯುತ್ತೇವೆ, ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಸುಳ್ಳನ್ನು ಬಿತ್ತುವುದಾದರೆ ಸುಳ್ಳನ್ನೇ ಕೊಯ್ಯುತ್ತೇವೆ. ಎಷ್ಟೋ ಜನ ಈ ದಿನ ಸುಳ್ಳಿನಿಂದ ಬದುಕಬೇಕೆಂದು ಬಯಸುತ್ತಿದ್ದಾರೆ. ಸಣ್ಣ ಸಣ್ಣ ಮಾತಿಗೆ ಸುಳ್ಳಾಡ್ತಾರೆ.
ಒಳ್ಳೆ ನೀರು ಕುಡಿದಂತೆ ಅವರು ಸುಳ್ಳಾಡುವರು ಎಂದು ಬೈಬಲ್ನಲ್ಲಿದೆ. ನೀರು ಹೇಗೆ ವೇಗವಾಗಿ ಕುಡಿಯುತ್ತೇವೆ, ಕಾಫಿ ಟೀ ಸ್ವಲ್ಪ ನಿಧಾನವಾಗಿ ಕುಡಿಯುತ್ತೇವೆ. ಆದರೆ ನೀರು ಮಾತ್ರ ವೇಗವಾಗಿ ಕುಡಿಯುತ್ತೇವೆ. ಪೂರ್ವಕಾಲದಲ್ಲಂತೂ ಚೆಂಪು ತಗೊಂಡು ಕುಡಿಯುತ್ತಾ ಇದ್ರು. ಒಂದು ಗ್ಲಾಸ್ ನೀರು, ಒಂದು ವಾಟರ್ ಬಾಟಲ್ ನೀರು ಕಂಪ್ಲೀಟ್ ಮಾಡಿಬಿಡ್ತೇವೆ. ಅಂದರೆ ಅಷ್ಟೊಂದು ಧಾರಾಳವಾಗಿ ಆಲೋಚಿಸಲಾರದೆ ಅದರ ಪರಿಣಾಮ ಏನಾಗಿರುತ್ತೆ, ಇದು ಎಷ್ಟು ಜನರಿಗೆ ಬಾಧೆಪಡಿಸುತ್ತೆ, ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಎಂಬ ವಿಷಯಗಳ ಕುರಿತು ಯೋಚಿಸದೆ ಸುಳ್ಳಾಡುವವರನ್ನು ನೋಡ್ತೇವೆ. ಸುಳ್ಳು ಯಾವತ್ತೇ ಆಗಲಿ ಸುಳ್ಳನ್ನೇ ಹುಟ್ಟಿಸುತ್ತೆ. ಒಂದು ಸುಳ್ಳಾಡಿ ಯಾರೂ ಸುಮ್ಮನೆ ಇರಲ್ಲ. ಒಂದು ಸುಳ್ಳನ್ನು ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳಾಡ್ತಾರೆ. ನಿಮ್ಗೆ ಗೊತ್ತಾಗದಂತೆ ಯು ಆರ್ ಟ್ರ್ಯಾಪ್ಡ್. ಸುಳ್ಳಿನೊಳಗೆ ಸಿಕ್ಕಾಕೊಳ್ತೀರಿ. ಯಾಕೋಬನು ತನ್ನ ತಂದೆಗೆ ಸುಳ್ಳಾಡ್ತಾನೆ. ನಾನು ನಿನ್ನ ಹಿರಿಮಗನು ಎಂದು ಸುಳ್ಳಾಡ್ತಾನೆ. ಏನೋ ಆಶೀರ್ವಾದ ದೊರಕುತ್ತೆ ಎಂದು ಹೋಗುತ್ತಾನೆ. ಆದರೆ ಕೊನೆಗೆ ಅವನ ಮಾವ ಏನ್ಮಾಡ್ತಾನೆ? ಈಗೋ ನನ್ನ ಮಗಳಾದ ರಾಹೇಲಳನ್ನು ಕೊಟ್ಟು ಮದುವೆ ಮಾಡಿಸ್ತೇನೆ ಅಂತ ಹೇಳಿ ಹಿರಿಮಗಳನ್ನು ಕೊಟ್ಟು, ಕಣ್ಣಿನ ವ್ಯಾಧಿ ಇರುವ ಲೇಯಳನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ. ಇದೇನು ಮಾವ ಅಂತ ಕೇಳಿದ್ರೆ, ಏನಿದೆ, ಕಿರಿಮಗನಾಗಿದ್ದು ಹಿರಿಮಗನ ಆಶೀರ್ವಾದ ದೋಚಿಕೊಂಡು ಬಂದೆ. ನಾನು ಕಿರಿಮಗಳನ್ನು ಕೊಡ್ತೇನೆ ಅಂತ ಹೇಳಿ ಹಿರಿಮಗಳನ್ನು ಕೊಟ್ಟಿದ್ದೇನೆ ಅನ್ನುವಂತೆ ಅಲ್ಲಿ ಅವನು ತನ್ನ ಪ್ರತಿಫಲವನ್ನು ನೋಡುತ್ತಾನೆ. ಮೋಸ ಮಾಡುವವರು ಮೋಸ ಮಾಡಲ್ಪಡ್ತಾರೆ. ಯಾಕೋಬನು ತನ್ನ ಜೀವಿತದಲ್ಲಿ ಮೋಸ ಮಾಡಿದ. ಅಣ್ಣನಿಗೆ ಮೋಸ ಮಾಡಿದ. ಕೊನೆಗೆ ಅವನ ಹೊಟ್ಟೆಯಲ್ಲಿ ಹುಟ್ಟಿರುವ ಮಕ್ಕಳೇ ಅವನಿಗೆ ಮೋಸ ಮಾಡ್ತಾರೆ. ಯೋಸೇಫನನ್ನು ಅವನು ಧರಿಸಿಕೊಂಡಿರುವ ಬಗೆ ಬಗೆಯ ಬಣ್ಣಗಳುಳ್ಳಂತಹ ಆ ಮೇಲಂಗಿಯನ್ನು ಒಂದು ಸಿಂಹದ ರಕ್ತದಲ್ಲಿ ಮುಳುಗಿಸಿ, ಅಪ್ಪ ಇಗೋ ನಿನ್ನ ಮಗ ಸತ್ತೋಗಿದ್ದಾನೆ, ಈ ಅಂಗಿ ಮಾತ್ರ ಉಳ್ಕೊಂಡಿದೆ ಅಂದಾಗ ನಿಜವೇ ಅವನು ಸತ್ತೋಗಿದ್ದಾನೆ ಅಂದುಕೊಂಡು ಎಷ್ಟು ರೋಧಿಸುತ್ತಾನೆ ಗೊತ್ತಾ ಯಾಕೋಬನು? ಸ್ವಂತ ಮಕ್ಕಳಿಂದ ಹೆತ್ತ ಮಕ್ಕಳಿಂದ ಮೋಸಕ್ಕೊಳಗಾಗ್ತಾನೆ. ಯಾಕೆಂದರೆ ಅವನ ಮೋಸವೇ ಅವನಿಗೆ ಬೆನ್ನಟ್ಟಿತು. ಸುಳ್ಳಾಡಬೇಡಿರಿ ಎಂದು ಬೈಬಲ್ ಮೇಲಿಂದ ಮೇಲೆ ಹೇಳ್ತದೆ. ನೀವೊಬ್ಬರ ಸಂಗಡಲೊಬ್ಬರು ಸುಳ್ಳಾಡಬೇಡಿರಿ. ಅತಿ ಸುಲಭವಾಗಿ ಸುಳ್ಳಾಡುವಂಥವರು ಈ ದಿನಗಳಲ್ಲಿ, ಅನವಶ್ಯಕವಾಗಿ ಸುಳ್ಳಾಡುವಂಥವರು ಈ ದಿನಗಳಲ್ಲಿ ಗಂಡ ಹೆಂಡತಿಯರಾಗಿದ್ದಾರೆ. ಒಬ್ಬ ಸೇವಕರು ಹೇಳ್ತಾರೆ, ಸುಳ್ಳುಗಳೇನಾದರೂ ಗಂಡ ಹೆಂಡತಿಯರ ಮಧ್ಯದಲ್ಲಿರೋದಾದರೆ ಆ ಕುಟುಂಬ ಕಟ್ಟಲ್ಪಡೋದಿಲ್ಲ. ಸುಳ್ಳಿನಿಂದ ಕಟ್ಟಲ್ಪಟ್ಟಂತಹ ಒಂದು ಕಟ್ಟಡದಲ್ಲಿ ಚೀಪ್ ಮೆಟೀರಿಯಲ್ ಇಟ್ಟು ಕಟ್ಟಿದ್ದಾರೆ ಅಂದ್ಕೊಳ್ಳಿ. ಫೇಕ್ ಆ ಇಟ್ಟಿಗೆ ಆಗಲಿ ಇಲ್ಲವೇ ಕಬ್ಬಿಣವನ್ನಾಗಲಿ ಬಳಸಿ, ಸಿಮೆಂಟನ್ನು ಬಳಸಿ ಕಟ್ಟಿದ್ದಾರೆ ಅಂದ್ಕೊಳ್ಳಿ. ಆ ಕಟ್ಟಡ ನಿಲ್ಲೋದಿಲ್ಲ ತುಫಾನು ಬಂದಾಗ. ಹಾಗೇ ಈ ದಿನ ಸುಳ್ಳು ಹೇಳಿ ತಪ್ಪಿಸಿಕೊಂಡು ನಾನೇನೋ ಸಾಧನೆ ಮಾಡಿದೆ ಅಂದುಕೊಳ್ಬಹುದು. ಆದರೆ ಒಂದಲ್ಲ ಒಂದು ದಿನ ಅದು ಬಯಲಾಗಲಾರದೆ ಇರೋದಿಲ್ಲ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸುಳ್ಳುಗಾರರೆಲ್ಲರೂ ದೇವರಿಗೆ ಅಸಹ್ಯ. ಈ ಸುಳ್ಳು ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಯಾವತ್ತೂ ಇರಬಾರದು. ನಮ್ಮ ಬಾಯಿಯ ಒಳಗಡೆಯಿಂದ, ತುಟಿಯ ಒಳಗಡೆಯಿಂದ ಈ ಸುಳ್ಳು ಎಂದಿಗೂ ಬರಬಾರ್ದು. ನಾಲಿಗೆಯಿಂದ ನುಡಿದ ಮಾತು ಹಿಂತೆಗೆಯಲಿಕ್ಕಾಗಲ್ಲ. ಕಾಲ್ ಜಾರ್ ಬಿದ್ದರೆ ಎದ್ದೇಳ್ಬೋದು. ಅದಕ್ಕೆ ಥಿಂಕ್ ಟ್ವೈಸ್ ಬಿಫೋರ್ ಯು ಸ್ಪೀಕ್. ನೀವು ಮಾತಾಡುವುದರಲ್ಲಿ ಎಷ್ಟು ನಿಜ ಇದೆ ಎಂದು ಆಲೋಚಿಸಿ ಮಾತಾಡಿರಿ. ಮೈಮರ್ತೇನಾದರೂ ಬಾಯಿಂದ ನೀವು ಸುಳ್ಳಾಡಿದ್ದೀರಿ ಅಂದ್ಕೊಳ್ಳಿ, ಅದಕ್ಕಾಗಿ ನೀವು ಪಶ್ಚಾತ್ತಾಪ ಪಡಬೇಕು. ಸುಳ್ಳಿನ ವಿಷಯದಲ್ಲಿ ನಾವು ನೋಡೋದಾದ್ರೆ ಅಲ್ಲಗಳೆಯುವಂಥದ್ದಾಗಿರುತ್ತೆ. ಪೇತ್ರ ಅಲ್ಲಗಳೆಯುತ್ತಾನೆ, ಯೇಸುವನ್ನು ನಾನು ಅರಿಯುವುದಿಲ್ಲವೆಂದು ಸುಳ್ಳಾಡ್ತಾನೆ. ಸಿಂಪಲ್ ಆಗಿ ಹೇಳಬೇಕಾದ್ರೆ, ನೀನು ಗಲಿಲಾಯನಲ್ಲವೋ, ಯೇಸುವಿನೊಂದಿಗಿದ್ದವನಲ್ಲವೋ, ಅಯ್ಯೋ ಗೊತ್ತಿಲ್ಲ ಎಂದು ಹೇಳ್ತಾನಲ್ಲವೇ. ಆದರೆ ಅವನು ಕ್ಷಮಿಸಲ್ಪಡ್ತಾನೆ. ಯಾಕೆ ಗೊತ್ತಾ? ಯೇಸುವಿನ ಕಡೆಗೆ ನೋಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಒಳಗೆ ಹೋಗಿ ಬಹಳ ಸಂತಾಪದಿಂದ ಅತ್ತನೆಂದು ವಾಕ್ಯ ಹೇಳುತ್ತೆ. ಯಾವುದೇ ಪಾಪಕ್ಕಾಗಲಿ ಪರಿಹಾರ ಪಶ್ಚಾತ್ತಾಪವಾಗಿದೆ. ಯೇಸು ಎಷ್ಟೋ ಶ್ರೇಷ್ಠ ದೇವರಾಗಿದ್ದಾರೆ. ಕ್ಷಮಿಸುವುದಕ್ಕಾಗಿ ಸಿದ್ಧನಾಗಿರುವಾತನಾಗಿದ್ದಾರೆ. ಸುಳ್ಳಿನ ಪರಿಣಾಮ ನಿಮ್ಮ ಮೇಲೆ ಬರಲಾರದೆ ಇರಬೇಕಾದ್ರೆ, ಸುಳ್ಳಿನಿಂದ ಬರಬೇಕಾದ ಪ್ರತಿಫಲ ನಿಮ್ಮ ಮೇಲೆ ಬರಲಾರದೆ ಇರಬೇಕಾದ್ರೆ, ಆ ನಷ್ಟ ನಿಮಗುಂಟಾಗಲಾರದೆ ಇರಬೇಕಾದ್ರೆ, ಅದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದಾದರೆ ದೇವರಾದರೂ ತನ್ನ ಚಿತ್ತಾನುಸಾರವಾಗಿ ನಮ್ಮ ದೋಷಗಳನ್ನೆಲ್ಲ ಅಳಿಸಿ ಹಾಕುತ್ತೇನೆ ಅನ್ನುತ್ತಾರೆ. ನಮ್ಮಲ್ಲಿ ಎಷ್ಟು ಜನ ಮೇಲಿಂದ ಮೇಲೆ ನಮ್ಮ ಹೃದಯವನ್ನು ದೇವರೊಂದಿಗೆ ಸರಿಪಡಿಸಿಕೊಳ್ತಿದ್ದೇವೆ? ಈ ಸುಳ್ಳು ತಿರುಗಾಡ್ತಾ ಇದೆ ಪ್ರಿಯರೇ. ಸತ್ಯ ಸ್ನಾನ ಮಾಡಲು ಹೋಗುವಾಗ ಅಂಗಿ ತಗ್ಲಾಕಿ ಹೋಗಿತಂತೆ. ಹೊರಗೆ ಬರೋಷ್ಟೊತ್ತಿಗೆ ಸುಳ್ಳು ಸತ್ಯದ ಅಂಗಿ ಹಾಕಿಕೊಂಡು ಹೋಗ್ತಾ ಇತ್ತಂತೆ. ಅದಕ್ಕೆ ನಮ್ಮ ದೇಶದಲ್ಲಿ ಅನ್ನುತ್ತಾರೆ ಒಂದು ನಗ್ನ ಸತ್ಯವೆಂದು. ಸತ್ಯಕ್ಕೆ ಇನ್ನು ಮುಸುಕೇ ಇಲ್ಲ. ಸತ್ಯ ನಗ್ನವಾಗಿಯೇ ಇರುತ್ತೆ. ಆದರೆ ಸುಳ್ಳು ಸತ್ಯವೆಂಬ ಮುಸುಕಿನಲ್ಲಿ ತಿರುಗಾಡುತ್ತಾ ಇದ್ದೇನೆ, ಅನೇಕರನ್ನು ಮೋಸಗೊಳಿಸುತ್ತಾ ಇದೆ.
ನಾವು ಮಾಡೋದೇ ಸತ್ಯ ಅಂದ್ಕೊಳ್ತಿದ್ದೇವೆ, ಸರಿಯಾದದ್ದು ಅಂದ್ಕೊಳ್ತಿದ್ದೇವೆ. 100 ಸುಳ್ಳು ಇರಬಹುದು, ಆದರೆ ಸತ್ಯ ಮಾತ್ರ ಒಂದೇ. ಕೋಟ್ಯಾಂತರ ಸುಳ್ಳುಗಳಿರಬಹುದೇನೋ, ಆದರೆ ಈ ಸತ್ಯ ಮಾತ್ರ ಇರೋದು ಒಂದೇ. ಯೇಸು ಹೇಳಿದ್ದಾರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಅಂದಿದ್ದಾರೆ. ಸತ್ಯವಂತನಾಗಿರುವ ಕ್ರಿಸ್ತನನ್ನು ನಾವು ಹಿಂಬಾಲಿಸುತ್ತಿರುವಾಗ ನಮ್ಮ ತುಟಿಗಳಿಂದ ಸುಳ್ಳು ಬರಲಾರದಂತೆ ನಮ್ಮ ನಾಲಿಗೆ ಅಸತ್ಯವನ್ನು ನುಡಿಯಲಾರದಂತೆ ಭದ್ರಪಡಿಸಿಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತದೆ ಪ್ರಕಟಣೆಯ ಪುಸ್ತಕದಲ್ಲಿ, ಅಲ್ಲಿ ಒಂದು ದೊಡ್ಡ ಲಿಸ್ಟೇ ಇದೆ, ಯಾರ್ಯಾರು ಅಗ್ನಿಗುಂಡಿಯೊಳಗಡೆ ತಳ್ಳಲ್ಪಟ್ಟು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬುದಾಗಿ. ವ್ಯಭಿಚಾರಿಗಳು, ಕಳ್ಳರು, ಹೀಗೆ ಎಲ್ಲ ಹೇಳಿದ ನಂತರ ಕೊನೆಗೊಂದು ಮಾತಿದೆ, ಸುಳ್ಳನ್ನು ಪ್ರೀತಿಸಿ ಅದರಂತೆ ನಡೆದುಕೊಳ್ಳುವಂಥವರು ಅಗ್ನಿಗಂಧಕದೊಳಗೆ ತಳ್ಳಲ್ಪಡುವರು. ನೀವೇನು ದೊಡ್ಡ ದೊಡ್ಡ ಇತರ ಪಾಪ ಮಾಡದಿದ್ರೂ ಕೂಡ ಸುಳ್ಳಾಡಿದ್ರೆ ಸಾಕು, ಸುಳ್ಳುಗಾರರೆಲ್ಲ ಅಗ್ನಿಗಂಧಕಗಳೊಳಗೆ, ಗುಂಡಿನೊಳಗೆ ತಳ್ಳಲ್ಪಡುವರು. ಈ ಲೋಕದಲ್ಲಿ ನಿಮ್ಮ ಸುಳ್ಳು ಯಾರೂ ಬಯಲ್ಪಡಿಸದೇ ಇರಬಹುದೇನೋ, ಆದರೆ ಕರ್ತನ ಸನ್ನಿಧಿಯಲ್ಲಿ ನಾವು ಸುಳ್ಳುಗಾರರಾಗಿರೋದಾದ್ರೆ ನಮ್ಮ ಸುಳ್ಳೇ ನಮ್ಮನ್ನು ಸಿಲುಕಿಸುತ್ತದೆ. ಸುಳ್ಳಾಡಿದಂತಹ ಯಾಕೋಬನು ಕೂಡ ತನ್ನ ಸುಳ್ಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಹೋರಾಟ ಮಾಡಿ ಪ್ರಾರ್ಥಿಸ್ತಾನೆ. ರಾತ್ರಿಯೆಲ್ಲ ಹೋರಾಡ್ತಾನೆ, ದೇವರೇ, ಸುಳ್ಳಿನಿಂದ ಬದುಕುತ್ತಿದ್ದೇನೆ ನಾನು, ಸುಳ್ಳುಗಾರನಾಗಿ ಬದುಕುತ್ತಿದ್ದೇನೆ ನಾನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಅಂದಾಗ ನಿನ್ನ ಹೆಸರೇನೆಂದು ದೇವರು ಕೇಳಿದ್ರೆ ನಿಜವಾದ ಹೆಸರನ್ನು ಹೇಳ್ತಾನೆ. ಅವನು ಒಂದು ಕಾಲದಲ್ಲಿ ತನ್ನ ತಂದೆಗೆ ನಿನ್ನ ಹಿರಿಮಗನು ಏಸಾವನು ಅಂತ ಹೇಳ್ತಾನೆ, ಆದರೆ ಈಗ ನನ್ನ ಹೆಸರು ಯಾಕೋಬನು ಅನ್ನುತ್ತಾನೆ. ಅಂದ್ರೆ ಅರ್ಥ ಏನು ಗೊತ್ತಾ? ಮೋಸಗಾರನು. ನಾನು ಮೋಸಗಾರನಾಗಿದ್ದೇನೆ, ನಾನು ಸುಳ್ಳುಗಾರನಾಗಿದ್ದೇನೆ ಎಂದು ಅವನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟ ನಂತರ ದೇವರು ಅವನನ್ನು ಕ್ಷಮಿಸಿ, ಇನ್ನು ಮೇಲೆ ನೀನು ಯಾಕೋಬನು ಅನಿಸಿಕೊಳ್ಳುವುದಿಲ್ಲ, ಇಸ್ರಾಯೇಲನೆಂದು ಕರೆಯಲ್ಪಡುವಿ, ಯುವರಾಜು ಎಂದು ಕರೆಯಲ್ಪಡುವಿ, ದೇವರೊಂದಿಗೆ ಕೂತುಕೊಳ್ಳುವ ಭಾಗ್ಯವುಳ್ಳವನು ಎಂದು ಕರೆಯಲ್ಪಡುತ್ತಿ. ಹೌದು, ನಾವು ತಿಳಿದೋ ತಿಳಿಯಲಾರದೆಯೋ ಎಷ್ಟೋ ಸುಳ್ಳು ಗತದಲ್ಲಿ ಆಡಿರುತ್ತೇವೆ. ಆದರೆ ಮಾನಸಾಂತರ ಹೊಂದಿದ ನಂತರ ನೀವು ಸುಳ್ಳಾಡಿರೋದಾದರೆ ತಕ್ಷಣವೇ ನಿಮ್ಮ ಮನಸಾಕ್ಷಿ ನಿಮ್ಮನ್ನು ಎಚ್ಚರಿಸುತ್ತದೆ, ನಿಮ್ಮನ್ನು ಗದರಿಸುತ್ತದೆ. ಪರವಾಗಿಲ್ಲ ಬಿಡು ಎಂದು ಯೋಚಿಸಿ ಸಣ್ಣ ಸಣ್ಣ ಸುಳ್ಳುಗಳನ್ನು ಬಿಟ್ಟು ಬಿಡೋದಾದರೆ ನಿಮ್ಮ ಹೃದಯ ಕಲ್ಲಿನ ಹಾಗೆ ಕಠಿಣವಾಗ್ತದೆ. ಸಣ್ಣ ಸಣ್ಣ ಮರಳಿನ ತುಂಡುಗಳು ಸೇರಿಯೇ ದೊಡ್ಡ ಕಲ್ಲಾಗ್ತದೆ. ಕೆಲವೊಂದು ಶತಮಾನಗಳವರೆಗೂ ಮರಳು ಹಾಗೆ ಇದ್ದುಕೊಂಡು ಆ ಬಿಸಿಲಲ್ಲಿ ಒಣಗಿ ಮಳೆಯಲ್ಲಿ ಒದ್ದೆಯಾಗಿ ಆ ಹಳ್ಳದೊಳಗೆ ಕೊಚ್ಕೊಂಡು ಕೊನೆಗೆ ದೊಡ್ಡ ಕಲ್ಲಾಗಿ ತಯಾರಾಗ್ತದೆ. ಈಗ ಆ ಕಲ್ಲು ನೀರಿನೊಳಗಡೆ ಎಷ್ಟೇ ವರ್ಷಗಳವರೆಗೂ ಒದ್ದೆಯಾಗಿದ್ರೂ ಕೂಡ ಒಂದು ಕಲ್ಲಿನ ಒಳಗೆ ಒಂದು ಹನಿ ನೀರು ಹೋಗಲಾರ್ದ ರೀತಿಯಲ್ಲಿ ಅನೇಕ ಜನರು ಈ ದಿನ ಸಣ್ಣ ಸಣ್ಣ ಸುಳ್ಳುಗಳನ್ನಾಡಿ ಆ ಸುಳ್ಳುಗಳಿಗೆ ಬಂಧಿತರಾಗಿ ಮನಸಾಕ್ಷಿ ಕಳ್ಕೊಂಡ ಪರಿಸ್ಥಿತಿಯಲ್ಲಿದ್ದಾರೆ. ಅವರು ಏನ್ ಮಾಡಿದ್ರೂ ಕೂಡ ಅದು ತಪ್ಪಲ್ಲ ಎಂಬ ಪರಿಸ್ಥಿತಿಯಲ್ಲಿಯೇ ಉಳ್ಕೊಳ್ಳುತ್ತಾ ಇದ್ದಾರೆ. ಮಿತಿ ಮೀರುವುದಕ್ಕಿಂತ ಮುಂಚೆಯೇ ನಮ್ಮಲ್ಲಿರುವ ಸೂಕ್ಷ್ಮವಾದ ಮನಸಾಕ್ಷಿ ನಮ್ಮನ್ನು ಎಚ್ಚರಿಸುತ್ತಿರುವಾಗ ನಮ್ಮ ಸುಳ್ಳನ್ನು ನಾವು ಒಪ್ಪಿಕೊಳ್ಳೋಣ. ಮನುಷ್ಯರ ವಿರುದ್ಧ ಸುಳ್ಳಾಡುವುದಾದರೆ ಅವರ ಮುಂದೆ ಒಪ್ಪಿಕೊಳ್ಳೋಣ. ದೇವರ ಮುಂದೆ ಸುಳ್ಳುಗಾರರಾಗಿ ಬದುಕೋದಾದರೆ ಮನುಷ್ಯರ ಮುಂದೆ ಮಾಡಿರುವ ದೋಷಗಳನ್ನು, ದೇವರ ಮುಂದೆ ಮಾಡಿರುವ ದೋಷಗಳನ್ನು ಕೂಡ ದೇವರ ಮುಂದೆ ಒಪ್ಪಿಕೊಳ್ಳುವುದಾದರೆ ಆತನು ತನ್ನ ರಕ್ತದಿಂದ ತೊಳೆದು ತನ್ನ ಸತ್ಯ ಮಾರ್ಗದಲ್ಲಿ ಆತನು ನಮ್ಮನ್ನು ನಡೆಸುತ್ತಾರೆ. ದೇವರಿಗೋಸ್ಕರ ಯಥಾರ್ಥವಾದ ಜೀವಿತವುಳ್ಳವರಾಗಿ ಮೋಸ, ಅನ್ಯಾಯ, ಸುಳ್ಳು, ವೇಷಧಾರಣೆ ಜೀವಿತಕ್ಕೆ ನಾವು ಫುಲ್ ಸ್ಟಾಪ್ ಹಾಕಿ ಬಿಟ್ಟು ಕರ್ತನಿಗೋಸ್ಕರ ಪರಿಶುದ್ಧರಾಗಿ ಆತನಿಗಿಷ್ಟವಾಗಿ ಸತ್ಯವನ್ನು ಅನುಸರಿಸುವವರಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಲೋಕವೆಲ್ಲ ಸುಳ್ಳನ್ನು ಏನೋ ಬುದ್ಧಿವಂತಿಕೆ ತಿಳುವಳಿಕೆಯಂತೆ ಪರಿಗಣಿಸಿ ಆದಿಯಿಂದಲೂ ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು, ಇಲ್ಲವೇ ಮೂಲ ಕಾರಣನಾಗಿರುವ ಸೈತಾನನನ್ನು ಹಿಂಬಾಲಿಸುವಾಗ ನಿಮ್ಮ ಮಕ್ಕಳಾದಂತಹ ನಾವು ಆ ಸುಳ್ಳುಗಾರನ ಸಂತತಿಯಾಗಿ ಸುಳ್ಳುಗಾರರಾಗಿ ಬದುಕಲಾರದೆ ಪರಿಶುದ್ಧರಾಗಿ ನಿಮಗೆ ಇಷ್ಟಕರವಾಗಿ ಸತ್ಯವಂತರಾಗಿ ಬದುಕುವ ಹಾಗೆ ನಮಗೆ ಸಹಾಯ ಮಾಡಿರಿ. ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಿರಿ. ಶುದ್ಧ ಹೃದಯದಿಂದ ಜೀವಿಸಿ ನಿತ್ಯ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ
ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವೊಂದು ವೇಳೆ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ, ದೇವರು ತಪ್ಪದೆ ಉತ್ತರಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲ ಎಂದೆಂದಿಗೂ ನೆಲೆಗೊಂಡಿರಲಿ. ನೆನಪಿರಲಿ, ಮತ್ತೆ ನಾಳೆ ಭೇಟಿಯಾಗೋಣ.